ಹಾಗೆ ಮತ್ತೆ ನಮಗೆ 7 ಗಂಟೆ ಆಗುವಾಗ ಅವನ ಫ್ರೆಂಡ್ ಫೋನ್ ಮಾಡಿದ. ಆ ಫ್ರೆಂಡ್ಗಳ ಹತ್ರ ಮೊಬೈಲ್ ತರುದಿಲ್ಲ ಅವರು ಕೂಡ, ಇವನು ಕೊಂಡೋಗುದಿಲ್ಲ. ಒಂದು ಲೈಟ್, ತಲೆಗೆ ಕಟ್ಟುವಂತ ಲೈಟ್ ಅವನೇ ತಯಾರು ಮಾಡಿ ಅದನ್ನು ಸೈಕಲ್ಗೆ ಫಿಟ್ ಮಾಡಿ ಹೋಗ್ತಾ ಇದ್ದ. ಹಾಗೆ ಅವತ್ತು ಅವನ ಫ್ರೆಂಡ್ ಮನೆಗೆ ಹೋಗಿ ಫೋನ್ ಮಾಡಿದ. ನಾವು ಕಾದು 5:30ವರೆಗೆ ಸೈಕಲ್ ಹತ್ರ ಕಾದೆವು, ಬರಲಿಲ್ಲ. ಹಾಗೆ ನಾವು ದೇವಸ್ಥಾನಕ್ಕೆ ಹೋದೆವು, ಏನು ಬಾರದೆ ಅಂತ. ಅದರ ನಂತರ ನಾವು ಹುಡುಕಾಡಿದೆವು. ಊರಿನ ಜನ ಕೂಡ ಒಂದು 1,000 ಹತ್ರ ಜನ ಕೂಡ ಸೇರಿದ್ರು ಆಯ್ತು ಅಲ್ಲಿ. ಮತ್ತೆ ಇದು ಬ್ಲಡ್ ನೋಡುವಾಗ ಇದು ಮನುಷ್ಯರದ್ದು, ಅದು ಮೃಗದ ಬ್ಲಡ್ ಅಲ್ಲ ಮನುಷ್ಯರದ ಬ್ಲಡ್ ಅಂತ ನೋಡ್ಲಿಕ್ಕೆ ಬೇಕಾಗಿ ಬ್ಲಡ್ ಟೆಸ್ಟ್ನವರನ್ನು ಕರೆದದ್ದು ಅಂತ ಹೇಳಿದ್ರು. ಮತ್ತೆ ನೋಡುವಾಗ ಮನುಷ್ಯರದ್ದು ಅಂತ ಆಯ್ತು. ಮತ್ತೆ ಇದು ಬಾವಿಯಲ್ಲಿ ಹುಡುಕಾಡಿದಾಗ ಕೊಕ್ಕೆ ಹಾಕಿ ತೆಗೆದು ಆವಾಗ ಬಾಡಿ. ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ತಂದೆ ಮಾತನಾಡಿರ್ತಕ್ಕಂಥದ್ದು, ಅದೇ ರೀತಿಯಾಗಿ ಅವರ ತಾಯಿಯೂ ಕೂಡ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು. ಸೊ ಆ ಕುರಿತಾಗಿ ಒಂದಿಷ್ಟು ಆಡಿಯೋವನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾ ಇದ್ದೇನೆ. ಸೊ ಈಗಾಗಲೇ ಆಡಿಯೋ ತುಣುಕನ್ನು ಒಂದಿಷ್ಟು ಗಮನಿಸಿದ್ದೀರಿ, ಅದರ ಮುಂದುವರೆದ ಭಾಗ ಇದು. ಸೊ ಆ ಒಂದು ಮುಂದುವರೆದ ಭಾಗವನ್ನು ಕೂಡ ಗಮನಿಸಿ, ಅಸಲಿ ಸತ್ಯಾಸತ್ಯತೆ ಏನು ಎಂಬುದು ಕೂಡ ನಿಮಗೂ ಅರ್ಥ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಸಾಧ್ಯವಾದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಕೊನೆಯದಾಗಿ ಶೇರ್ ಕೂಡ ಮಾಡಿ. ಒಂದಿಷ್ಟು ಈ ಒಂದು ವಿಡಿಯೋ ಒಂದಿಷ್ಟು ಲೆಂತ್ ಆಗಿರಬಹುದು, ಹಾಗಾಗಿ ತಾಳ್ಮೆಯಿಂದ ಸಂಪೂರ್ಣವಾಗಿ ಈ ಒಂದು ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಹಿತಿ ಕೂಡ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಗಮನಕ್ಕೆ ಅವ ಬೆಳಿಗ್ಗೆ ಎಂದಿನಂತೆ ಹೋಗ್ತಾನೆ. ಎಂದಿನಂತ ಹೇಳಿದ್ರೆ ಧನುರ್ಮಾಸ ಅಲ್ಲ, ಅದರಲ್ಲಿ ಬಿಟ್ಟು ಹೋಗ್ತಾನೆ. ಈ ಒಂದು ತಿಂಗಳಲ್ಲಿ 2 ಸಲ ಹೋಗಿದ್ದ ಬಿಟ್ಟು. ಇದು 3ನೇ ಸಲ ಹೋದ್ದು, ಧನುರ್ಮಾಸ ಕೊನೆಯ ದಿವಸ ಸಂಕ್ರಾಂತಿ ಅಲ್ಲ. ಹಾಗೆ ಹೋಗುವಾಗ ರಾತ್ರಿ ಎಲ್ಲ ಡ್ರೆಸ್ ಎಲ್ಲ ರೆಡಿ ಮಾಡಿ ಇಡ್ಲಿಕ್ಕೆ ಹೇಳ್ತಾ ಇದ್ದ ನಮ್ಮ ಹತ್ರ. ಹಿಂದ್ಗಡೆ ಬಾಗಿಲಿನಿಂದ ಹೋಗ್ತಾ ಇದ್ದ, ನಮ್ಮನೆ ಯಾರನ್ನೇ ಬಿಟ್ಟಿರ್ಲಿಲ್ಲ. ಲೈಟ್ ಪೂರ ಹಾಕದೆ ಒಳಗಿನ ಲೈಟ್ ಹಾಕಿ ಬಚ್ಚಲ್ ರೂಮಿಗೆ ಹೋಗಿ ಅಲ್ಲಿಂದ ಹೊರಟು ಅವನ ಹಾಕಿದ ಡ್ರೆಸ್ ಅನ್ನು ಒಳಗೆ ಒಂದು ಟೈಲರಿಂಗ್ ಮಿಷನ್ ಇದೆ ಅದರ ಮೇಲೆ ಇಡ್ತಾನೆ. ಅಲ್ಲಿ ಇಟ್ಟ ಡ್ರೆಸ್ ಅನ್ನು ಹಾಕಿಕೊಂಡು, ಅವ ಹೇಳಿದ ಡ್ರೆಸ್ ಅನ್ನು ಇಡ್ತೇವೆ ನಾವು ಅಲ್ಲಿ ಟೇಬಲ್ ಅಲ್ಲಿ, ಅದನ್ನು ಹಾಕಿಕೊಂಡು ಅವ ಹೋಗಿ 6:45 ಒಳಗೆ ವಾಪಸ್ ಬರ್ತಾನೆ. ಬಂದು ಪುನಃ ಮಲಗ್ತಾನೆ. 7:00ವರೆಗೆ ಎದ್ದು ಎಂದಿನಂತೆ 8:00ವರೆಗೆ ಸ್ಕೂಲಿಗೆ ಹೋಗ್ತಾ ಇದ್ದವು. ಈಗ ಅವತ್ತು ನಾವು ಎಂದಿನಂತೆ ಹೋಗಿದ್ದಾನೆ ಅಂತ ಲೆಕ್ಕ ಹಾಕಿದ್ದೇವೆ. ಬೇಗ ಮಲಗಿದ್ದ ಒಂದು ದಿವಸ ಮೊದಲು ರಾತ್ರಿ 10 ಗಂಟೆಗೆ. ಏಳಿ ಮಲಗಿದ. ಬೆಳಿಗ್ಗೆ ಪೂಜೆಗೆ ಹೋಗ್ತೇನೆ ಅಂತೇಳಿ, ಬೇಗ ಬರ್ತೇನೆ ಅಂತ ಹೇಳಿದ್ದ. ಆಯ್ತು ಅಂತ ಹೇಳಿದ್ದೇವೆ ನಾವು. ಹಾಗೆ ನಮಗೆ ಬೆಳಿಗ್ಗೆ ಎಚ್ಚರಿಕೆ ಯಾರಿಗೂ ಆಗಿರ್ಲಿಲ್ಲ ಮನೆಯಲ್ಲಿ. ಎಂದಿನಂತೆ ಮೊದಲು ಹೋದ ರೀತಿಯಲ್ಲೇ ಹೋಗಿದ್ದಾನೆ ಅವ. ಅಂದ್ರೆ ಮಾಮೂಲಿಯಾಗಿ ರೆಗ್ಯುಲರ್ ಆಗಿ ಯಾವ ತರ ಹೋಗಿ ಬರ್ತಾನೋ ಅದೇ ತರ ಅಂತ ನೀವು ಆರಾಮಾಗಿ ಇದ್ದೀರಿ. ಅದೇ ತರ ಅಂತ ಹೇಳಿ. ಅಂದ್ರೆ ಇಲ್ಲಿಂದ ಒಂದು 5 ನಿಮಿಷ ದಾರಿಯಲ್ಲಿ ಅಲ್ಲಿ ಸೈಕಲ್ ಇರ್ತಾನೆ ಅವ. ಆ ಸೈಕಲ್ ನ ಹತ್ರ 3 ಮಕ್ಕಳು ಬರ್ತಾರೆ ಸೈಕಲ್ ಅಲ್ಲಿ. ಅವರವರ ಸೈಕಲ್ ಅಲ್ಲಿ ಬರ್ತಾರೆ. ಇವತ್ತು ಸೇರಿ 4 ಸೈಕಲ್ ಅಲ್ಲಿ ಅಲ್ಲಿಂದ ಒಟ್ಟಾಗಿ ಹೋಗುದು. ಸೈಕಲ್ ನಮ್ಮ ಅಂಗಳಕ್ಕೆ ಬರುವುದಿಲ್ಲ, ಅಂಗಳಕ್ಕೆ ಬರುವ ರೋಡೇ ಬೇರೆ. ಅದು ಸುತ್ತಾಗ್ತದೆ ನಮಗೆ, ರೇಷ್ಮೆ ರೋಡ್ ಅಂತ ಹೇಳಿ 1.5 ಕಿಲೋಮೀಟರ್ 1.25 ಕಿಲೋಮೀಟರ್ ಉಂಟು ಅದಕ್ಕೆ. ಇಲ್ಲಿ ಒಂದು ಅರ್ಧ ನಡೆದುಕೊಂಡು ಬರುವ ದಾರಿ ಹತ್ತಿರ ಒಂದು ರೋಡ್ ಬರ್ತದೆ, ಅಲ್ಲಿಗೆ 5 ನಿಮಿಷದಲ್ಲಿ ಆ ರೋಡಿಗೆ ಮುಟ್ತದೆ. ಹಾಗೆ ಸೈಕಲ್ ಅಲ್ಲಿ ಇಡ್ತಾನೆ ಅವ. ಅಲ್ಲಿಟ್ಟು ನಡ್ಕೊಂಡು ಬರ್ತಾನೆ ಡೈಲಿ. ಸ್ಕೂಲಿಗೆ ಹೋಗುವಾಗಲೂ ಪೂಜೆಗೆ ಹೋಗುವಾಗಲೂ ಡೈಲಿ ಅದೇ ರೀತಿ ಅದೇ ದಾರಿಯಲ್ಲಿ ಹೋಗ್ತಾನೆ. ಅಲ್ಲಿ ನಡ್ಕೊಂಡು ಹೋಗುವಂತಹ ದಾರಿಯಲ್ಲಿ ಕೆರೆ ಇದೆ. ಕೆರೆ ದಾರಿಯ ಬದಿಯಲ್ಲಿಲ್ಲ, ಒಳಗಡೆ ಇರೋದಾ? ಒಳಗಡೆ ಇದೆ. ದಾರಿಯಿಂದ ಎಷ್ಟು ಅಂದಾಜು ದೂರ ಅಂದ್ರೆ ಒಳಗಡೆ ಆಗ್ಬಹುದು? ಅದು ದಾರಿಯಿಂದ ಒಂದು 10 ಮೀಟರ್ ಇದ್ರೆ ಸುದೀಪ್ ಇಲ್ಲಿ ವಾಟರ್ ಪ್ಯಾಲೇಸ್ ಒಂದು 150 ಮೀಟರ್ ಏನೋ. ವಾಟರ್ಸ್ ಪ್ಯಾಲೇಸ್ ತಲೆ ಯಾಕೆ 25 ಒಂದು 20 10 ಮೀಟರ್ನ ಒಳಗೆ ಗ್ಯಾಪ್ ಇದೆ. ಅಲ್ಲಿ ಒಂದು ಅದಕ್ಕಿಂತ ಮೊದಲು ಒಂದು ದೊಡ್ಡ ಖನಿ ಇದೆ. ಒಂದು ವೇಳೆ ಬಿದ್ದರೂ ಕೂಡ ಖನಿಗೆ ಬೀಳ್ಬೇಕು. ಕಣಿವೆ, ಆ ಕಣಿವೆಯಿಂದ ಎದ್ದೇಳಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯ ಕಣಿವೆ ಇದೆ ಅಲ್ಲಿ. ನೇರವಾಗಿ ಅಲ್ಲಿ ಬೀಳುವಂತ ಸಾಧ್ಯತೆ ಇಲ್ಲ. ಹಾಗೆ
ಮತ್ತೆ ನಮಗೆ 7 ಗಂಟೆ ಆಗುವಾಗ ಅವನ ಫ್ರೆಂಡ್ ಫೋನ್ ಮಾಡಿದ. ಹ್ಮ್ ಆ ಫ್ರೆಂಡ್ಗಳ ಹತ್ರ ಮೊಬೈಲ್ ತರುದಿಲ್ಲ ಅವರು ಕೂಡ, ಇವನು Okay. ಕೊಂಡೋಗುದಿಲ್ಲ. ಹ್ಮ್ 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 ಒಂದು ಲೈಟ್, ತಲೆಗೆ ಕಟ್ಟುವಂತ ಲೈಟ್ ಅವನೇ ತಯಾರು ಮಾಡಿ ಅದನ್ನು ಸೈಕಲ್ಗೆ ಫಿಟ್ ಮಾಡಿ ಹೋಗ್ತಾ ಇದ್ದ. ಹ್ಮ್ ಹಾಗೆ ಅವತ್ತು ಅವನ ಫ್ರೆಂಡ್ ಮನೆಗೆ ಹೋಗಿ ಫೋನ್ ಮಾಡಿದ. ಹ್ಮ್ ನಾವು ಕಾದು 5:30ವರೆಗೆ ಸೈಕಲ್ ಹತ್ರ ಕಾದೆವು, ಬರಲಿಲ್ಲ. ಹಾಗೆ ನಾವು ದೇವಸ್ಥಾನಕ್ಕೆ ಹೋದೆವು, ಏನು ಬಾರದೆ ಅಂತ. ಹ್ಮ್ ಅದರ ನಂತರ ನಾವು ಹುಡುಕಾಡಿದೆವು. ಹ್ಮ್ ಹಾಗೆ ಹುಡುಕಾಡುವಾಗ ಮಾಡಿಸಿದ ರಿಪೋರ್ಟ್ ಎಲ್ಲ ನಿಮಗೆ ಸಿಕ್ಕಿದಲ್ಲ ಸರ್, ಅದು ಅಲ್ಲಿ ಬ್ಲಡ್ ಕಂಡದ್ದು, ಓಕೆ. ಅದನ್ನ ಎತ್ತಿದ್ದು, ತಲೆಗೆ ಗಾಯ, ಹ್ಮ್ ಹ್ಮ್ ಮತ್ತೆ ನೀರು ಕುಡಿಲಿಲ್ಲ ಹುಡುಗ ಹ್ಮ್ ಹ್ಮ್ ಎತ್ತುವಾಗ. ಹ್ಮ್ ಆ ರೀತಿಯಾಗಿ ಕೊಲೆ ಆಗಿರಬಹುದು ಅಂತ ನಮ್ಮ ಅನುಮಾನ ಅಷ್ಟೇ. ಅಂದ್ರೆ ನೀವು ಕೂಡ ಹೇಳ್ತಾ ಇದ್ರಿ ನಮ್ಮ ಇಲ್ಲಿ ಸುತ್ತಮುತ್ತ ಜನಗಳ ಮೇಲೆ ನಮ್ಗೆ ಯಾವ್ದು ಅನುಮಾನ ಇಲ್ಲ, ಎಲ್ಲ ನಾವು ಚೆನ್ನಾಗೇ ಇದ್ದೀವಿ ಅನ್ನೋದು. ಚೆನ್ನಾಗಿ ಇದ್ದೇವೆ ಸರ್, ಅದೇ ನಾನು ಹೇಳ್ತಾ ಇರೋದು. ನಾವು ಇಲ್ಲಿ ಕಾಣುವ ಮಟ್ಟಿಗೆ, ನನ್ನ ಮಟ್ಟಿಗೆ ಎಲ್ಲರೂ ಚೆನ್ನಾಗಿದ್ದೇವೆ ನಾವು. ಹ್ಮ್ ಆ ರೀತಿಯ ಒಂದು ಭಾವನೆ ಬರುವ ರೀತಿಯ ಜನಗಳು ನನ್ನ ಕಣ್ಣಿಗೆ ಇಲ್ಲಿ ಕಾಣ್ತಾ ಇಲ್ಲ. ಹ್ಮ್ 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 ಮತ್ತೆ ನಮಗೆ ಹೇಳಲಿಕ್ಕೆ ಆಗ್ತದೆ ಸರ್ ಯಾವು ಕೂಡ. ಇಲ್ಲ ಇಲ್ಲ ಇಲ್ಲ, ಅದೇ ಅನುಮಾನ ಇದ್ರೆ ತಪ್ಪು ಮಾಹಿತಿ ಅದುವೇ. ಯಾವ್ದು ಅಂತ ಹೇಳಿದ್ರೆ, ಒಂದು ಚಾನಲ್ ಒಂದು ನ್ಯೂಸ್ ಅಲ್ಲಿ ಏನೋ ಕೊಟ್ಟಿದ್ದಾರೆ, ಅಕ್ರಮ ಸಂಬಂಧ ಹಾಗೆ ಹೀಗೆ ಅಂತ ಹೇಳಿ ಕೊಟ್ಟಿದ್ದಾರೆ ಸರ್. ಅದು ಹ್ಮ್ ಅದು ಹ್ಮ್ ಹ್ಮ್ ಖಂಡಿತವಾಗಿಯೂ ಅದು ಆದಂತ ಘಟನೆಯೇ ಅಲ್ಲ. ಹ್ಮ್ 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 ಅಂತ ಫ್ಯಾಮಿಲಿಯೇ ಅಲ್ಲ ನಮ್ಮದು. ಹ್ಮ್ ಹ್ಮ್ ನಮ್ಮ ಕುಟುಂಬ ಅಂತದಲ್ಲ. ನಾವು ಇಲ್ಲಿ ಪರ್ಚೇಸ್ ಲ್ಯಾಂಡ್ ಇದ್ದು ಇಲ್ಲಿ ಬಂದು 13 ವರ್ಷ ಆದಷ್ಟೇ. ಹ್ಮ್ ನಾವು ಮೂಲತಃ ಇಲ್ಲಿಯವರಲ್ಲ. ಹ್ಮ್ ಹಾಗೆ ಪೊಲೀಸಿನವರು ಫುಲ್ ಟ್ರೈ ಮಾಡ್ತಾ ಇದ್ದಾರೆ, ಕೆಲಸ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ. ಓಕೆ. ಏನು ಬಿಟ್ಟಾಕ್ಲಿಲ್ಲ ಪೊಲೀಸಿನವರು, ಹ್ಮ್ ಒಳ್ಳೆ ರೀತಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಹ್ಮ್ 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 ಮೊದಲು ಅಸಹಜ ಸಾವು ಅಂತ ದಾಖಲಾಗಿದ್ದು, ಇದು ಕೊಲೆ ಇರಬಹುದು ಅಂತ ಹೇಗೆ ಗೊತ್ತಾಗಿದ್ದು ಅಥವಾ ಅದು ಅನುಮಾನ ಬಂದಿದ್ದು? ತಲೆಯ ಭಾಗದಲ್ಲಿ ಹಿಂಬದಿಯಿಂದ ಒಂದು ಗಾಯ ಇದೆ, ಹ್ಮ್ ಮುಂಬದಿಯಲ್ಲಿ ಒಂದು ಗಾಯ ಇತ್ತು. ಮತ್ತೆ ಮತ್ತೆ ಎತ್ತುವ ಸಂದರ್ಭದಲ್ಲಿ ನೀರು ಕುಡಿದಿರಲಿಲ್ಲ. ಹ್ಮ್ 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 ಡಾಕ್ಟರ್ ರಿಪೋರ್ಟ್ ಪ್ರಕಾರ ಲಂಗ್ಸ್ಗೆ ನೀರು ಹೋಗಿದೆ ಅಂತ ಮಾತ್ರ ಹೇಳಿದ್ದಾರೆ ಅಷ್ಟೇ, ನನಗೆ ಬೇರೆ ಮಾಹಿತಿ ಇಲ್ಲ. ಹ್ಮ್ ಅದು ಪೋಸ್ಟ್ ಮಾರ್ಟಮ್ ವರದಿ ಇನ್ನೂ ಬಂದಿಲ್ವಾ ಹಾಗಾದ್ರೆ? ಇಲ್ಲ ಸರ್, ಪೋಸ್ಟ್ ಮಾರ್ಟಮ್ ವರದಿ ನಾವು ಕೇಳಲಿಲ್ಲ, ಇಷ್ಟರವರೆಗೆ ಅವರು ಹೇಳಿಲ್ಲ, ನಾವು ಕೇಳಲೂ ಇಲ್ಲ. Okay, okay. ನಮಗೆ ಅಂದ್ರೆ ಅದರ ಕಾರ್ಯಕ್ರಮ ಮುಗಿಯದೆ ಮನೆ ಹೊರಡುವಾಗಿಲ್ಲ. ಓಕೆ ಓಕೆ. ಹ್ಮ್ 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 ಇದು 25ನೇ ತಾರೀಕಿವರೆಗೆ ಕಾರ್ಯಕ್ರಮ ಇದು ಹುಡುಗಂದು. ಹ್ಮ್ ಹ್ಮ್ ಹಾಗೆ ಆ ತಯಾರಿಯಲ್ಲಿ ಇದ್ದೇನೆ ನಾನು. ಹ್ಮ್ 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 ಹ್ಮ್. ಹುಡುಗ ಹೇಗಿದ್ದ ಮನೆಯಲ್ಲೆಲ್ಲ? ಒಳ್ಳೆ ಉತ್ತಮ ರೀತಿಯಲ್ಲಿದ್ದ, ಸ್ಕೂಲಲ್ಲಾಗ್ಲಿ ಮನೆಯಲ್ಲಾಗ್ಲಿ ಎಲ್ಲೂ ಕೂಡ ಎಲ್ಲರ ಹತ್ರ ಬೆರೆತ್ಕೊಂಡು ಹೋಗ್ತಾ ಇದ್ದ. ಹಾ ಮನೆಯಲ್ಲಿ ಕೂಡ ಅಷ್ಟೇ ಬಾಂಧವ್ಯ ಇತ್ತು. ಹ್ಮ್ ಹ್ಮ್ ಎಲ್ಲರ ಜೊತೆ ಚೆನ್ನಾಗೇ ಇತ್ತು ಒಡನಾಟ ಎಲ್ಲ? ಎಲ್ಲರ ಚೆನ್ನಾಗಿತ್ತು. ಫ್ರೆಂಡ್ಸ್ ಆಗಿರ್ಬೋದು? ಮೌನ ಹುಡುಗ ಅಲ್ಲವ, ಅವನಷ್ಟಕ್ಕೆ ಏನಾದ್ರು ಆಡಿಕೊಂಡು ಬೊಬ್ಬ ಹಿಡಿದುಕೊಂಡು ಅವನಷ್ಟಕ್ಕೆ. ಯಾರ ತಂಟೆಗೂ ಹೋಗದೆ ಅವನದ್ದೇ ಕೇಳ್ತಾ ಇದೆ ಅಷ್ಟೇ. ಓಕೆ ಓಕೆ ಓಕೆ. ಅಷ್ಟು ಸೈಲೆಂಟ್ ಆಗಿದ್ದಂತಹ ವ್ಯಕ್ತಿ? ಹಾ, ಸೈಲೆಂಟ್ ಹುಡುಗ, ಯಾರಿಗೊಬ್ಬರಿಗೆ ಏನು ಹೇಳುವಂತ ಹುಡುಗ ಕೂಡ ಅಲ್ಲ. ಇದು ಏನೋ ಒಂದು ಆವಿಷ್ಕಾರ ಮಾಡಿದ್ದ ಅಥವಾ ಏನೋ ಏನೋ? ಅದು ಎಂತದೋ ಒಂದು ಮಿಷನರಿ ತಯಾರು ಮಾಡಿ ಒಂದು ಕಂಪನಿಗೆ ಸ್ಟೇಟ್ ಲೆವೆಲ್ ಅಲ್ಲಿ ಪಾಸ್ ಆಗಿ ನ್ಯಾಷನಲ್ ಲೆವೆಲ್ಗೆ ಗುಜರಾತ್ಗೆ ಹೋಗ್ಲಿಕ್ಕೆ ಇದ್ದ 5 ತಾರೀಕಿಗೆ. ಫ್ಲೈಟ್ ಅಲ್ಲಿ ಹೋಗಿ ಬರುವಾಗ ಟ್ರೈನ್ ಅಲ್ಲಿ 2 ಕೂಡ ಆಗ್ತದೆ ಅಂತ ಹೇಳಿ ಮಾಸ್ಟರ್ಗಳವರನ್ನು ಆ ರೀತಿ ಟಿಕೆಟ್ ಅನ್ನು ಬುಕ್ಕಿಂಗ್ ಮಾಡ್ಲಿಕ್ಕೆ ಇದು ಮಾಡ್ತಾ ಇದ್ವಿ. ಅದಕ್ಕೆ ಹೊರಡ್ತಾ ಇದ್ದ. ಸಿದ್ಧತೆ ನಡೆದಿತ್ತಾ ಅಥವಾ ಯಾವ್ದು ಸರಿ? ಅಂದ್ರೆ ಹೋಗೋದಕ್ಕೆ ಹೊರಡೋದಕ್ಕೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ನ? ಸಿದ್ಧತೆ ಮಾಡಿಕೊಳ್ತಾ ಇದ್ದ. ಅದರ ಬಗ್ಗೆ ರಾತ್ರಿ ಕೂತು ಓದ್ತಾ ಇದ್ದ, ಒಂದ್ ದಿವಸ ಬಿಟ್ಟು ಹೀಗೆ. ದೇವಸ್ಥಾನಕ್ಕೆ ಹೋಗುವ ಹೊತ್ತು ಬೇಗ ಮಲಗ್ತಾನೆ, ಬಾಕಿ ದಿವಸ ಸ್ವಲ್ಪ ಅದನ್ನು ಓದ್ತಾ ಲೇಟ್ ಮಾಡ್ತಾನೆ. ದೊಡ್ಡ ಹುಡುಗ ಕೂಡ ಹಾಗೆ ಓದಿ ಡಿಗ್ರಿ ಮಾಡ್ತಾ ಇದ್ದಾನೆ ಈಗ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾನೆ. ಅವತ್ತು ಕೂಡ ಸ್ವಲ್ಪ ಅರ್ಧ ಗಂಟೆ ಓದಿಯೇ ಮಲಗಿದ್ದಾನೆ. ಅದರ ಬಗ್ಗೆ ಟೆನ್ಷನ್ ಅಂತ ಇರುವಂತದ್ದು ಇರ್ಲಿಲ್ಲ ಯಾವ್ದು ಕೂಡ. ನಾವು ಅವನಿಗೆ ಯಾವ ರೀತಿ ಟೆನ್ಷನ್, ನಿನಗೆ ಹೇಗೆ ಬೇಕು ಹಾಗೆ ಮಾಡು ಅಂತ ಹೇಳ್ತಾ ಇದ್ದೆ ಹೊರತು ಅದಕ್ಕೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ರಿ? ಸಪೋರ್ಟ್ ಮಾಡ್ತಾ ಇದ್ದೆ ನಾನು. ಒಮ್ಮೊಮ್ಮೆ ಅವನ ಫಿಟ್ಟಿಂಗಿಗೆ ರಾತ್ರಿ ಕೂತ್ಕೊಂಡು ಅವನೊಟ್ಟಿಗೆ ಇದು ಮಾಡ್ತಾ ಇದ್ದೆ, ಹೆಲ್ಪ್ ಮಾಡ್ತಾ ಇದ್ದೆ ಅದು ಕೂಡ. ಇದು ದೇವಸ್ಥಾನಕ್ಕೂ ಮತ್ತು ಈ ನಿಮ್ಮ ಮನೆಗೆ ಹೋಗ್ಬೇಕಾದ್ರೆ 4 ಕಿಲೋಮೀಟರ್. ಅಲ್ಲಲ್ಲ 4 ಕಿಲೋಮೀಟರ್ ಆಗುತ್ತಾ? ಈ 3.25 ಕಿಲೋಮೀಟರ್ ಕೂಡ ಸೈಕಲ್ ಅಲ್ಲೇ ಹೋಗ್ತಾ ಇದ್ರು ಇವರು ಒಟ್ಟಿಗೆ. ಸೈಕಲ್ ಅನ್ನ ಈಗ ನಿಮ್ಮ ಮನೆ ಹತ್ರನೇ ತಗೊಂಡ್ ಬರೋಕೆ ಅವಕಾಶ ಇತ್ತಾ ಅಥವಾ ಸೈಕಲ್ ಒಂಚೂರು ದೂರದಲ್ಲಿ ನಿಲ್ಲಿಸಿ ಅಲ್ಲಿಂದ ತಗೊಂಡ್ ಹೋಗ್ತಾ ಇದ್ರಾ? ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ಇಲ್ಲಿಗೆ ತರುವ ಅವಕಾಶವಿರುವುದು. ಆದ್ರೆ ಒಂದು ಸಲ ಏನಾದ್ರೂ ತೊಳಿಲಿಕ್ಕೆ ಇದ್ರೆ
ಅಲ್ಲಿ ಮೆಟ್ಲುಗಳೆಲ್ಲ ಉಂಟಲ್ಲಿ ಬರುವಾಗ, ಎತ್ತಿಕೊಂಡು ಮೆಟ್ಟಿನ ಮೇಲೆ ಹತ್ತಿಸಿಕೊಂಡು ಆ, ಹಾಗೆ ತರ್ತಾ ಇದ್ದ ಒಂದು ದಿವಸ, ಒಂದು 3 ತಿಂಗಳಿಗೊಮ್ಮೆ ಹೀಗೆ. ಅದನ್ನು ಹಾಗೆ ತಂದ್ರೆ ಸಂಜೆ ಕೊಂಡೋಗಿ ಅಲ್ಲಿ ಇಡ್ತಾ ಇದ್ದ, ಬೆಳಿಗ್ಗೆ ಹೋಗ್ಲಿಕ್ಕೆ ಶಾಲೆಗೆ ಅಲ್ಲೇ ಇರ್ತಾ ಇದ್ದ. ಈಗಲೂ ಕೂಡ ಅಲ್ಲಿ ಇದೆ, ಸೈಕಲ್ ಅಲ್ಲಿ ಇದೆ. ಇದು ಈಗ ಅವು ಬಾವಿಗೂ ಮತ್ತು ನಿಮ್ಮ ಮನೆಗೂ ದೂರ ತುಂಬಾ ಇದೆಯಾ ಅಥವಾ? ಬಾವಿಗೂ ನಮ್ಮ ಮನೆಗೂ ಒಂದು 50 ಮೀಟರ್ ಇದೆಯಾ, ಒಂದು 50 ಮೀಟರ್ನ ಅಂತರ ಅಷ್ಟೇ, 50 ಮೀಟರ್. ಸಮೀಪದಲ್ಲಿನೇ, ಒಟ್ಟು ನಿಮ್ಮ ಮನೆಯ ಸಮೀಪದಲ್ಲೇ? ಸಮೀಪ ಅಂದ್ರೆ ಒಂದು ಗದ್ದೆ ಅಡ್ಡ ಇದೆ, ತೋಟ ಇದೆ, ಆ ತೋಟದ ಆಚೆ ಬುಡೆಯಲ್ಲಿ ಇದು. ಅವತ್ತು ಅವನು ಪೂಜೆಗೆ ಹೋಗ್ಲಿಲ್ಲ ಹಾಗಾದ್ರೆ? ಇಲ್ಲ ಇಲ್ಲ. ಅಂದ್ರೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರ ಅವ್ನು ಬಂದೇ ಇಲ್ಲ ನಮ್ಗೆ ಪೂಜೆಗೆ? ಸೈಕಲ್ ನ ಹತ್ರ ಯಾವ ಮುಟ್ಲಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಅವತ್ತು ಕೀ ಮರ್ತು ಹೋಗಿದ್ದ, ಸೈಕಲ್ ಹೇಗೆ ಇತ್ತು, ಲಾಕ್ ಮಾಡಿ ಇಟ್ಟದ್ದು ಹಾಗೆ ಇತ್ತು. ಬೇರೆ ಎಂತ ಹೇಳ್ದಕ್ಕೂ ನಮಗೆ ಕಾಣ್ತಾ ಇಲ್ಲ. ನಡೆದುಕೊಂಡು ಹೋಗ್ಬೇಕಂತಾನೆ ಹೋಗಿದ್ದ ಅಂತ ಹಾಗಾದ್ರೆ? ಅಂದ್ರೆ ಸೈಕಲ್ ತಗೊಂಡು ಕೀ ಮರ್ತು ಹೋಗಿದ್ದಾನೆ? ಇಲ್ಲ, ಅದು ಅದಕ್ಕಿಂತ ಮೊದಲು ಕೂಡ ಸ್ಕೂಲಿಗೆ ಹೋಗುವಾಗ ಅರ್ಧಕ್ಕೆ ಹೋಗಿ ಬರ್ತಾ ಇದ್ದ ಮರೆತು. ಅಂದ್ರೆ ಕೆಲವೊಂದ್ಸರಿ ಮರ್ತೋಗಿ. ಅದು ಬೆಲ್ಟ್ ಒಂದು ಹಾಗೆ ಒಳಗೆ ಬರೋದಕ್ಕೆ ಉದಾಸೀನ ಆಗ್ತದೆ, ಚಪ್ಪಲಿ ತೆಗಿಲಿಕ್ಕೆ ಉದಾಸೀನ ಆಗುವುದಕ್ಕೆ ಹೊರಗಿನಿಂದಲೇ ಒಬ್ಬ ಹಿಡಿದು ಕೇಳ್ತಾ ಇದ್ದ, ಕೀ ಕೊಡು ಅಮ್ಮ ಅಂತ ಹೊರಗಿಂದ. ಹಾಗೆ ಮತ್ತೆ ಕೀ ತಕೊಂಡು ಪುನಃ ಹೋಗ್ತಾ ಇದ್ದ. ಅದು ಮೊದಲು ಕೂಡ ತುಂಬಾ ಸಲ ಹಾಗೆ ಮಾಡಿದ್ದಾನೆ, ಕೀ ಮರ್ತು ಹೋಗಿದ್ದಾನೆ. ಇದು ಅಂದಾಜು ಬೆಳಗಿನ ಜಾವ ಎಷ್ಟು ಗಂಟೆ ಹೋಗ್ತಾ ಇದ್ರು ಬರ್ತಾ ಇದ್ರು? 5 ಗಂಟೆಗೆ ಹೋಗ್ತಾ ಇದ್ದ ಅಂದಾಜು. 5 ಗಂಟೆಗೆ. ಇದು ಧನುರ್ಮಾಸದಲ್ಲಿ ಮಾತ್ರ ಪೂಜೆಗೆಲ್ಲ ಹೊರಡ್ತಾ ಇದ್ರ ಅಥವಾ ಅವ ಧನುರ್ಮಾಸದಲ್ಲಿ ಈ ವರ್ಷ ಪ್ರಥಮ ಹೊರಟದ್ದು. ಓಕೆ. ಬಾಕಿ ಸಮಯ ನಾಳ ದೇವಸ್ಥಾನಕ್ಕೆ ಹೋಗ್ತಾ ಇರ್ತಾನೆ, ಮತ್ತೆ ಜಾತ್ರೆಗೆ, ರಥ ಎಳಿಲಿಕ್ಕೆ, ದೇವರ ಸ್ನಾನಕ್ಕೆ ಇಬ್ರು ಕೂಡ ಹೋಗ್ತಾ ಇದ್ರು ರಾತ್ರಿ. ಈಗ ನಾಳ್ದು ಜಾತ್ರೆ ಇದೆ, ನಾಳ ದೇವಸ್ಥಾನ ಪ್ರಾರಂಭ ಆಗ್ತದೆ ನಾಳ್ದು. ಅದಕ್ಕೆ ಅವರು ಡೈಲಿ ಹೋಗ್ತಾ ಇದ್ರು. ಮತ್ತೆ ದೇವರ ಸ್ನಾನಕ್ಕೂ ಕೂಡ ಹೋಗಿ ಸ್ನಾನ ಮುಗಿಸಿ ದೇವರು ಬಂದ ಮೇಲೆ ಮನೆಗೆ ಬರ್ತಾ ಇದ್ರು 3 ಗಂಟೆ 2 ಗಂಟೆ ರಾತ್ರಿ. ಅದು ನಮ್ಮ ಇದರಲ್ಲಿ ರೋಡಲ್ಲೇ ಬರ್ತಾ ಇದ್ದು, ಅದು ಸ್ಕೂಟಿಯಲ್ಲಿ ಹೋಗ್ತಾ ಇದ್ರು ಒಟ್ಟಿಗೆ, ಅಣ್ಣ ತಮ್ಮ ಬರ್ತಾ ಇದ್ರು. ಓಕೆ. ಇದು ಬಾವಿಗೆ ಬಿದ್ದಿದ್ದಾನೆ ಅಂತ ಅಂದಾಜು ಹೇಗಾಯ್ತು ಅಥವಾ ಏನು ನಿಮ್ಗೆ ಅನುಮಾನ ಪ್ರಾರಂಭ? ಅದು ನಾನು ಹೇಳಿದೆಲ್ಲ ಸರ್, ಅದೇ ರಕ್ತದ ಗುರುತಿನ ಒಂದು ಬಿಂದು ಗುರುತು ಅಲ್ಲಿವರೆಗೆ ಹೋಗಿತ್ತು. ಆ ರೀತಿಯಲ್ಲಿ ಅಲ್ಲಿ ಇರ್ಬೋದು ಅಂತ ಸಂಖ್ಯೆ ಬಂತು. ಯಾರು ಫಸ್ಟ್ ಗೆ ಗೊತ್ತಾಗಿದ್ದು ಯಾರಿಗೆ ಈ ತರ ಆಗಿದೆ? ಗೊತ್ತಾಗಿದೆ ಯಾರಿಗೆ ಅಂತ ಹೇಳಲಿಕ್ಕೆ ನಾವು ಹುಡುಕಾಟದಲ್ಲಿದ್ದೆವು. ಊರಿನ ಜನರು ನೋಡಿ ಅದನ್ನು ಗುರುತು ಹಿಡಿದ್ರು. ಈ ಕಡೆ ಎಲ್ಲ ಇದ್ರ ರಕ್ತದ ಕಲೆ ಎಲ್ಲ ಇದೆ, ಈ ಕಡೆ ಏನೋ ಆಗಿರಬಹುದು ಅನ್ನೋ ತರ ಅನುಮಾನ. ಇದರಲ್ಲಿ ಮತ್ತೆ ಕೆರೆ ಬದಿಯಲ್ಲಿ ಸ್ವಲ್ಪ ಜಾಸ್ತಿ ರಕ್ತದ ಇದಿತ್ತು ಒಂದು ಕಲ್ಲಿನಲ್ಲಿ, ಹಾಗೆ ಅದನ್ನು ಹಿಡಿದು ಇಲ್ಲಿ ಇರಬಹುದು ಅಂತ ಹೇಳುವಂತ ಸಂಖ್ಯೆ ಬಂತು. ಬ್ಯಾಟರಿ ಮತ್ತೆ ಒಂದು ಕತ್ತಿ ಎಲ್ಲ ಏನೋ ನೀರನ್ನ ಬಾವಿಯಿಂದ ತೆಗೆದಾಗ ಲೈಟ್ ಒಂದು ನಮ್ಮದು ಹೌದದು. ಅಂದ್ರೆ ಸೈಕಲ್ ಆಗ್ತಾ ಇದ್ದ? ಅದೇ ಲೈಟ್. ಓಕೆ. ಅವತ್ತು ಸೈಕಲ್ ಕೀ ಮರ್ತೋಗಿರೋದಕ್ಕೆ ಲೈಟ್ ನ ಕೈಯಲ್ಲಿ ಹಿಡ್ಕೊಂಡು ತೆಗೆದುಕೊಂಡು ಹೋಗ್ತಾ ಇದ್ದ ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ ಹಾಗಾದ್ರೆ. ಲೈಟ್ ಡೈಲಿ ಕೊಂಡೋಗ್ತಾ ಇದ್ದ, ಸೈಕಲ್ ಕೀ ಕೊಂಡೋದ್ರು ಲೈಟ್ ಕೊಂಡೋಗ್ತಾ ಇದ್ದ. ಅಲ್ಲ ಆಯ್ತು, ಗೊತ್ತಾಯ್ತು. ಈಗ ಬೇರೆ ಸಂಬಂಧ ಬಿಟ್ಟು ಅಂತಹ ಏನಲ್ಲ. ನಾವು ಗಂಡ ಹೆಂಡತಿ ಆಗ್ಲಿ, ನನ್ನ ತಂದೆ ಆಗ್ಲಿ, ಇರುವ ದೊಡ್ಡ ಮಗ ಆಗ್ಲಿ, ಅಷ್ಟು ಒಗ್ಗಟ್ಟಲ್ಲಿ ಇದ್ದೇವೆ ನಾವು. ಯಾವುದೊಂದು ಕೂಡ ಇಷ್ಟವರೆಗೆ ಏನಿಲ್ಲ. ಬೇರೆ ಬೇರೆ ತಪ್ಪಾಗಿ ವರದಿ ಮಾಡ್ತಾ ಇದ್ದಾರೆ ಹಾಗಾದ್ರೆ ಕೆಲವೊಂದಿಷ್ಟು ನ್ಯೂಸ್ ಚಾನೆಲ್. ಅಂತ ವರದಿಗಳೆಲ್ಲ ಸುಳ್ಳು ವರದಿ ಅದು. ನನಗೆ ನನ್ನ ಹೆಂಡತಿ ಮೇಲೆ ವಿಶ್ವಾಸ ಇದೆ. ಅಂತ ಘಟನೆ ಈ 13 ವರ್ಷ ಬಿಟ್ಟು ನಾನು ಅಲ್ಲಿ ಮೊದಲು ಇದ್ದಲ್ಲಿಯೂ ಕೂಡ ಇಲ್ಲ. ಅನ್ಯೋನ್ಯವಾದಂತಹ ಕುಟುಂಬ. ಎಷ್ಟು ಜನ ಮಕ್ಕಳು? 3 ಜನನಾ ಅಥವಾ? 3 ಮಕ್ಕಳು. ಇವನೇ ಚಿಕ್ಕವನಾ? ಇವನು ನಡುವಿನವ, ಇನ್ನೊಬ್ಳು ಸಣ್ಣ ಹುಡುಗಿ 3ನೇ ಕ್ಲಾಸ್. ಓಕೆ. ಪೊಲೀಸ್ ಇಲಾಖೆ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅವರು ಕೂಡ ಚೆನ್ನಾಗಿ. ಸ್ಪಂದನೆ ಮಾಡಿದ್ದಾರೆ ಅಧಿಕಾರಿಗಳೆಲ್ಲ ಹಾಗಾದ್ರೆ? ಇಲ್ಲ ಏನ್ ತೊಂದರೆ ಮಾಡಿಲ್ಲ ಅವರು. ಒಳ್ಳೆ ಅಂದ್ರೆ ನಿಮ್ಗೆ ಸಹಕರಿಸಿದ್ದಾರೆ, ಏನೇನೆಲ್ಲ ತನಿಖೆ ಮಾಡೋದಕ್ಕೆ ಏನೇನೆಲ್ಲ ಮಾಡ್ಬೇಕು ಮಾಡ್ತಿದ್ದಾರೆ? ಮಾಡ್ತಾ ಇದ್ದಾರೆ, ತುಂಬಾ ಸಹಕರಿಸಿದ್ದಾರೆ. ಓಕೆ. ಸಹಕರಿಸ್ತಾ ಇದ್ದಾರೆ ಕೂಡ.
ಸ್ನೇಹಿತರೆ, ಇಷ್ಟೊತ್ತರೆಗೂ ಸುಮಂತ್ ತಂದೆ ಮಾತನಾಡಿರ್ತಕ್ಕಂಥದ್ದನ್ನು ಕೂಡ ಕೇಳ್ಕೊಂಡು ಬಂದರೆ, ಇದೀಗ ಸುಮಂತ್ ತಾಯಿ ಕೂಡ ಆ ಒಂದು ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ. ಅದನ್ನು ಕೂಡ ಒಂದಿಷ್ಟು ಗಮನಿಸ್ತಾ ಬನ್ನಿ. ಏನಾಯ್ತು ಅಂತ ಹೇಗೆ ಹೇಳುದು ಸರ್. ಅವನು ಬೆಳಿಗ್ಗೆ ಎದ್ದು ಹೋಗಿದ್ದಾನೆ 4:45ಗೆ ಗಣೇಶ ಪೂಜೆಗೆ ಅಂತೆಲ್ಲ ಹೊರಟೋಗಿದ್ದಾನೆ. ವಾಪಸ್ ಹೋದವನು 6:45ರವರೆಗೂ ಬರಲಿಲ್ಲ. ಅವನ ಫ್ರೆಂಡ್ ಇದು ಮನ್ವಿತ್ ಅಂತ ಹೇಳೋ ಹುಡುಗ ಫೋನ್ ಮಾಡಿದ್ದ. ಫೋನ್ ಮಾಡುವಾಗ ನಾನು ಇಲ್ಲಿಂದ ಯಾಕೆ ಆಂಟಿ ಅವನು ಇದು ದೇವಸ್ಥಾನಕ್ಕೆ ಬರಲಿಲ್ಲ ಅಂತ ಕೇಳಿದೆ. ಆವಾಗಲೇ ಗೊತ್ತಾಯ್ತು ನನಗೆ ಅವನು ಹೋಗಿಲ್ಲ ಅಂತ ಹೇಳಿ. ಅದು ತುಂಬಾ ಇಲ್ಲೇ ಹುಡುಕಾಡಿದ್ದೇವೆ ಇತ್ತು. ಎಲ್ಲಿ ಹುಡುಕಿದ್ರು ಇರ್ಲಿಲ್ಲ ಅವನು. ಹಾಗೆ ಅವನು ಸೈಕಲ್ ಇಡುವ ಜಾಗದವರೆಗೂ ಹುಡುಕಾಡಿಕೊಂಡು ಹೋಗಿದ್ದೇವೆ ಸರಿ. ಅಲ್ಲಿವರೆಗೂ ಹೋದ್ರು ಕೂಡ ಅವನು ಸಿಗ್ಲೇ ಇಲ್ಲ. ಮತ್ತೆ ಹುಡುಕ್ತಾ ಹೋಗುವಾಗ ನಾನು ಓಡೋಡಿ ಹುಡುಕ್ತಾ ಹೋಗುವಾಗ ನನ್ನ ಒಟ್ಟಿಗೆ ಹತ್ತಿರದ ಮನೆಯವರೆಲ್ಲ ಬಂದಿದ್ರು. ಆವಾಗ ಅವರು ನೋಡಿ ಒಂದು ಬ್ಲಡ್ ತರ ಕಾಣಿಸ್ಬಿಟ್ಟು ಫಸ್ಟಿಗೆ. ಆ ಬ್ಲಡ್ ನೋಡಿ ಆಗುವಾಗ ನಾನು ಸಹ ಬ್ಲಡ್ ಅನ್ನು ನೋಡ್ಕೊಂಡು ಹೋದೆ. ಅವರು ಕೂಡ ನನ್ನ ಇದು ಬ್ಲಡ್ ಅನ್ನು ನೋಡ್ಕೊಂಡು ಎಲ್ಲಿವರೆಗೆ ಬ್ಲಡ್ ಬಿದ್ದಿದೆ ಅಂತ ನೋಡ್ಕೊಂಡು ಹೋಗುವಾಗ ಅದು ದಾರಿಯಲ್ಲಿ ಸ್ವಲ್ಪ ಇದ್ದದ್ದು ಅಷ್ಟೇ. ಮತ್ತೆ ಒಳ ದಾರಿಯಲ್ಲಿ ಇದು ತೋಟದ ಮಧ್ಯದ ದಾರಿಯಲ್ಲಿ ಇದು ಬೊಟ್ಟು ಬಿದ್ದಾಗಿತ್ತು. ಮತ್ತೆ ಬಾವಿ ಹತ್ರ ಸ್ವಲ್ಪ ಜಾಸ್ತಿ ಬಿದ್ದಿತ್ತು. ಹಾಗಾಗಿ ಬಾವಿಲಿ ಹಾಕಿರ್ಬೋದು ಅಥವಾ ಬಾವಿಲಿ ಬಿದ್ದಿರ್ಬೋದು ಅನ್ನೋ ತರ ಅನುಮಾನ. ಅನಿಸಿ ಮತ್ತೆ ಸ್ಥಳೀಯರೆಲ್ಲ ಯಾರೋ ಫೋನ್ ಮಾಡಿದ್ರಂತೆ ಪೊಲೀಸ್ನವರಿಗೆ. ಓಕೆ, ಹೌದೌದು. ಮತ್ತೆ ಪೊಲೀಸರು ಮತ್ತೆ ಎಲ್ರು ಬಂದ್ರು. ಇದು ಬ್ಲಡ್ ಟೆಸ್ಟ್ ಮಾಡುವವರು, ಪೊಲೀಸರು, ಮತ್ತೆ ಎಲ್ಲ ಜನ ಸಹ ಬಂದ್ರು. ಮತ್ತೆ ಊರಿನ ಜನ ಕೂಡ ಒಂದು 1,000 ಹತ್ತಿರ ಜನ ಕೂಡ ಸೇರಿದ್ರು ಆಯ್ತು ಅಲ್ಲಿ. ಮತ್ತೆ ಇದು ಬ್ಲಡ್ ನೋಡುವಾಗ ಇದು ಮನುಷ್ಯರದ್ದು, ಅದು ಮೃಗದ ಬ್ಲಡ್ ಅಲ್ಲ ಮನುಷ್ಯರದ ಬ್ಲಡ್ ಅಂತ ನೋಡ್ಲಿಕ್ಕೆ ಬೇಕಾಗಿ ಬ್ಲಡ್ ಟೆಸ್ಟ್ನವರನ್ನು ಕರೆದದ್ದು ಅಂತ ಹೇಳಿದ್ರು. ಮತ್ತೆ ನೋಡುವಾಗ ಮನುಷ್ಯರದ್ದು ಅಂತ ಆಯ್ತು. ಮತ್ತೆ ಇದು ಬಾವಿಯಲ್ಲಿ ಹುಡುಕಾಡಿದಾಗ ಕೊಕ್ಕೆ ಏನೋ ಹಾಕಿ ಏನೋ ತೆಗೆದು ಅವಾಗ ಬಾಡಿ. ಓಕೆ. ಒಟ್ಟು ಈ ತರ ಆಗಿದೆ ಅಂದ್ರೆ ಅಚಾನಕವಾಗಿ ಹೇಗಾಯ್ತು ಅನ್ನೋದು ಕೂಡ ನಿಮಗೂ ಮಾಹಿತಿ ಇಲ್ಲ ಅಥವಾ ಯಾರ ಮೇಲೂ ಅನುಮಾನ ಅಂತದೇನು ಇಲ್ಲ ಹಾಗಾದ್ರೆ? ಎಲ್ಲ ಸುತ್ತಮುತ್ತ ವಾತಾವರಣದಲ್ಲಿ ಎಲ್ಲರೂ ನಿಮ್ ಜೊತೆ ಚೆನ್ನಾಗೇ ಇದ್ದಾರೆ? ಚೆನ್ನಾಗಿದ್ದಾರೆ. ಯಾರು ಕರೆದು ಕೂಡ ಯಾವ ಕೆಲಸ ಹೇಳಿದ್ರು ಕೂಡ ಕರೆದ್ರು ಕೂಡ ಇವರು ನನ್ನ ಯಜಮಾನ್ರಾಗ್ಲಿ ಮತ್ತೆ ಆ ಹುಡುಗ ಆಗ್ಲಿ ಓಡೋಡಿ ಹೋಗಿ ಮಾಡಿ ಬರ್ತಾ ಇದ್ರು. ಸ್ವಲ್ಪ ಹೆಲ್ಪ್ ಬೇಕಿತ್ತು, ಸ್ವಲ್ಪ ಪೈಪ್ ಕಟ್ ಆಗಿದೆ, ಸ್ವಲ್ಪ ಮಾಡಿ ಕೊಡ್ತೀರಾ ಅಂತ ಹೇಳುವಾಗ ಓಡ್ತಾ ಇದ್ದ ಇದೇ ಹುಡುಗ. ಅಂದ್ರೆ ಎಲ್ಲರ ಜೊತೆ ಚೆನ್ನಾಗಿದ್ದ ಅಂತ? ಎಲ್ಲರ ಜೊತೆ ಚೆನ್ನಾಗಿದ್ದ. ಅಲ್ಲೆಲ್ಲ ಎಲ್ಲರೂ ಇಷ್ಟಪಡುವಂತ ಮಗುನ ಹಾಗಾದ್ರೆ? ಎಲ್ಲರೂ ಇಷ್ಟಪಡುವ ಮಗು ಅದು. ಅವನ ಎಜುಕೇಶನ್ ಅಲ್ಲಿ 80% ಕೂಡ ಮಾರ್ಕ್ ಉಂಟು ಅವನಿಗೆ. ಮತ್ತೆ ಮಾಡೆಲ್ ಎಲ್ಲ ಮಾಡಿ, ಮಾಡೆಲ್ ಅಲ್ಲಿ ಮೊನ್ನೆ ವಿವೇಕಾನಂದ ಕಾಲೇಜಿಗೆ ಹೋಗಿ ಅಲ್ಲಿ ಪಾಸ್ ಆಗಿ ರಾಜ್ಯ ಮಟ್ಟಕ್ಕೆ, ಈಗ ಕೇಂದ್ರ ಮಟ್ಟಕ್ಕೆ ಕೂಡ ಸೆಲೆಕ್ಟ್ ಆಗಿದೆ. ಈಗ ನಂದು ಫೆಬ್ರವರಿ 5 ತಾರೀಕಿಗೆ ಫ್ಲೈಟ್ ಬುಕ್ ಆಗಿ ಎಲ್ಲ ರೆಡಿ ಆಗಿದೆ. ಅಲ್ಲಿ ಹೋಗೋದಕ್ಕೂ ಕೂಡ ತಯಾರಿ ಮಾಡ್ಕೊಳ್ತಾ ಇದ್ದ? ಎಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದ. ಇಲ್ಲಿ ಒಮ್ಮೆ ನನ್ನ ಎದುರೇ ಕೂತು ಭಾಷಣ ಅಲ್ಲಿ ಹೇಳುವ ಇದು ಭಾಷಣವನ್ನು ನನ್ನ ಎದುರೇ ಹೇಳ್ತಾ ಇದ್ದ ಕೂತ್ಕೊಂಡು. ಎಲ್ಲ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಳ್ತಾ ಇದ್ದ ಹಾಗಾದ್ರೆ? ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದ್ದ. ಅದಲ್ಲದೆ ಮನೆಯಲ್ಲಿ ಕೂಡ ಎಲ್ಲ ಹೂವಿನ ಗಿಡ ನೆಡುವುದು, ತರಕಾರಿ ಗಿಡ ನೆಡುವುದು, ಡ್ರ್ಯಾಗನ್ ಫ್ರೂಟ್, ಮತ್ತೆ ತುಂಬಾ ಒಂದು 6-7 ಗಿಡ ಇದು ಫ್ರೂಟಿನ ಗಿಡ ಕೂಡ ನೆಟ್ಟಿದ್ದು. ಮತ್ತೆ ಇದು ಅಡಿಕೆ ಸಸಿ ನೆಡ್ಲಿಕ್ಕೆ ಎಲ್ಲ ಕಟ್ಟೆಲ್ಲ ಮಾಡಿ ಇಟ್ಟಿದ್ದ. ಮೊನ್ನೆ ದಸರಾ ರಜೆಯಲ್ಲಿ 10-15 ದಿವಸ ದಸರಾ ರಜೆ ಇತ್ತು. ಆವಾಗ ಒಂದು ಇದು ಅಡಿಕೆ ಸಸಿ ನೆಡ್ಲಿಕ್ಕೆ ಅಂತೇಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದ. ಆದ್ರೆ ಅಡಿಕೆ ಸಸಿ ನೆಡ್ಲಿಕ್ಕೆ ಆಗ್ಲಿಲ್ಲ. ಆ ತಟ್ಟಲ್ಲೇ ಇವನ ಸಂಸ್ಕಾರ ಕೂಡ ಮಾಡಲಾಯಿತು. ಹೌದಾ? ಒಟ್ಟು ಆಕ್ಟಿವ್ ಆಗಿರ್ತಿದ್ದ ಹುಡುಗ, ತನ್ನ ಪಾಡಿ ತನ್ನ ಕೆಲಸ ತಾನು, ತನ್ನ ಮನೆ, ಯಾರಾದ್ರೂ ಅಕ್ಕಪಕ್ಕದವರು ಏನಾದ್ರು ಹೆಲ್ಪ್ ಕೇಳಿದ್ರೆ ಹೆಲ್ಪ್ ಮಾಡುವಂತದ್ದು, ಈ ತರ ಎಲ್ಲ ಚೆನ್ನಾಗೇ ಇದ್ದ? ಚೆನ್ನಾಗೇ ಇದ್ದ.
ಹಾಂ 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 ಹಾಂ. ಅಲ್ಲಿ ನಿಮ್ಮ ಅಂದ್ರೆ ಈಗ ವಾತಾವರಣದಲ್ಲಿ ಯಾರಾದರೂ ಕಳ್ಳರು ಈ ಥರದ್ದು ಏನಾದರೂ ಹಾವಳಿಗಳು ಜಾಸ್ತಿ ಇತ್ತಾ ಅಥವಾ ಈ ಥರದ್ದೇನೋ ಇಲ್ವಾ ಅಲ್ಲಿ ಆ ಕಡೆಗೆ? ಇಲ್ಲ ಇಲ್ಲ ಸರ್, ಇಲ್ಲ ಸರ್. ಕಳ್ಳರದು ಆ ಥರದ್ದೇನೋ ಕಾಟ ಇಲ್ಲ? ಇಲ್ಲ ಇಲ್ಲ, ನಾವು ಬಂದು ಇಲ್ಲಿ 13 ವರ್ಷ ಆಯ್ತು ಅಷ್ಟೇ. ಹ್ಮ್ ನಾವು ಹ್ಮ್ ಇಲ್ಲಿ ಹ್ಮ್. ಜಾಗ ತಗೊಂಡು ಹ್ಮ್ 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 ಮೊದಲು ಕೇರಳದಲ್ಲಿದ್ದವ್ರು. ಹ್ಮ್ 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 ನಾವು ಬಂದು ಆ ಮಗುವೇ 7 ತಿಂಗಳ ಮಗುವನ್ನು ನಾವು ಕರ್ಕೊಂಡು ಇಲ್ಲಿಗೆ ಬಂದದ್ದು. ಆ ಮಗು 7 ತಿಂಗಳಾಗುವಾಗ ಈ ಜಾಗ ತಗೊಂಡಿದ್ವಿ. ಹ್ಮ್ 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 ಇಲ್ಲಿ ಜಾಗದಲ್ಲಿ 1 ಎಕರೆ 3 ಸೆಂಟ್ಸ್ ಜಾಗ ಹೊರತು ಬೇರೆ ಜಾಗ ಇಲ್ಲ ನಮಗೆ. ಹ್ಮ್ ಈ ಜಾಗ ತಗೊಂಡದ್ದು ಅದೇ ಇದು ಹ್ಮ್ ಹ್ಮ್ ತುಂಬಾ ಬೇಸರ ಆಗ್ತದೆ ಸರ್. ಅದೇ ಓಕೆ. ಒಳ್ಳೆ ಹುಡುಗನನ್ನು ಒಳ್ಳೆ ಮಗುವನ್ನು ನಾನು ಕರ್ಕೊಂಡು ಅಂತ ಹೇಳಿ. ಹ್ಮ್ ಹ್ಮ್ ಹ್ಮ್. ಒಟ್ಟು 3 ಜನ ಮಕ್ಕಳಲ್ವಾ? 3 ಜನ ಮಕ್ಕಳು. 3 ಜನ ಮಕ್ಕಳು ಕೂಡ ಸರ್ಕಾರಿ ಶಾಲೆಯಲ್ಲೇ ಓದ್ತಾ ಇರ್ತಾರೆ, ಓದಿದ್ದೇವೆ ಕಲಿಸ್ತಾರೆ. ಹ್ಮ್ 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 ಒಳ್ಳೆ ಹುಡುಗಿ 3ನೇ ಕ್ಲಾಸ್ ಹ್ಮ್ ಹುಡುಗಿಯವನು. ಇದು ಇರೋದವನು ಎರಡನೇವನು, ಅವನು 9ನೇ ಕ್ಲಾಸ್ ಇದೆ. ಹ್ಮ್ 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 ದೊಡ್ಡವನು ಫಸ್ಟ್ ಇಂಜಿನಿಯರ್. ಫಸ್ಟ್ ಇಯರ್ ಅಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಹೌದು ಹೌದು. ಹ್ಮ್ 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 ಓಕೆ. ಇದು ನಿಮ್ದು ಕುಟುಂಬ ಕೆಲಸ ಎಲ್ಲ ತೋಟದ ಕೆಲಸ? ತೋಟ ಕೃಷಿ ಇದೇ ಖುಷಿನೇ. ಓಕೆ. ತೋಟದಲ್ಲಿ, ಹೌದು. ಹ್ಮ್ 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 ಅವನು ಕೂಡ ಒಟ್ಟಿಗೆ ಬಂದು ನಮ್ಮೊಟ್ಟಿಗೆ ಬಂದು ರಜೆ ದಿವಸ, ಆದಿತ್ಯವಾರ ಆಗಲಿ ರಜೆ ದಿವಸ ನಮ್ಮೊಟ್ಟಿಗೆ ಬಂದು ತೋಟದಲ್ಲಿ ಕೆಲಸ ಮಾಡ್ತಾರೆ. ಹ್ಮ್ 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 ನಿಮ್ಮೊಟ್ಟಿಗೆ ಒಟ್ಟು ಆಕ್ಟಿವ್ ಆಗಿದ್ದಂತ ಹುಡುಗ ಅದೇ ಸಡನ್ ಆಗಿ ಈಗ ಏಕೆ ಆಯ್ತು ಅನ್ನೋದು ಒಂದು ಪ್ರಶ್ನೆ ಅಲ್ವಾ ಹಾಗಾದ್ರೆ? ತುಂಬಾ ಪ್ರಶ್ನೆ. ಹ್ಮ್ 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 ಅಲ್ಲ, ಕಳ್ಳರದು ಆ ತರದ್ದು ಅವಳಿ ಇಲ್ಲ ಅಂತ ಹೇಳ್ತೀರಿ, ಅದರಲ್ಲೂ ಕೂಡ ಬೆಳಗಿನ ಜಾವ ಹತ್ರ ಒಂದು 5 ಗಂಟೆ ಆಸುಪಾಸು ಅಂತ ಹೇಳುವಂತದ್ದಲ್ವಾ? ಹೌದು ಸರ್. ಆ ಸಮಯಕ್ಕೆ ಸಡನ್ ಆಗಿ ಏನಾಯ್ತು ಅಂತ ಗೊತ್ತಿಲ್ಲ ಒಟ್ಟು. ಹೌದು ಹೌದು. ಹ್ಮ್ 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 ಅದೇ ಆ ದಿನ ಏನೋ ಸ್ವಲ್ಪ ನಾಯಿಗಳು ಜಾಸ್ತಿ ಬೊಗಳ್ತಾ ಇದ್ವು ಈ ತರ ಏನೋ ಮಾಹಿತಿ ಇತ್ತು. ಇಲ್ಲ ಇಲ್ಲ, ಮಾಹಿತಿ ಅಂದ್ರೆ ಈ ನಮ್ಮ ವಠಾರದಲ್ಲಿ ನಾಯಿ ಬೊಗಳಿದ್ದೂ ಇಲ್ಲ. ಹಾ 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 ಬೇರೆ ಕಡೆ ಎಲ್ಲ ಒಂದ್ ಸ್ವಲ್ಪ ಆಗಿರ್ಬೋದೇನೋ. ಆ ಬಾವಿಯ ಆಚೆ ಸೈಡಿಂದ ನಾಯಿ ಬೊಗಳಿದೆ ಅಂತ ಹೇಳುದು ಕೇಳ್ತದೆ, ಆದ್ರೆ ನಮಗೆ ನಿಮ್ಮ ಗಮನಕ್ಕೆ ಏನೂ ಬರ್ಲಿಲ್ಲ ಅದು ಹಾಗೆ? ಬರ್ಲಿಲ್ಲ. ಹ್ಮ್ 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 ಅಂದ್ರೆ ಅವನು ಅವತ್ತು ಸೈಕಲ್ ಕೀನು ಮರ್ತೋಗಿದ್ದ? ಸೈಕಲ್ ಮರ್ತೋಗಿದ್ದ. ಸೈಕಲ್ ಕೀ ಮನೆಯಲ್ಲೇ ಇತ್ತು? ಮನೆಯಲ್ಲೇ ಇತ್ತು. ಹ್ಮ್ 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 ಅವನ ಫ್ರೆಂಡ್ಸ್ ಫೋನ್ ಮಾಡಿ ಅದೇ ನಿಮ್ಮ ಏನು ಸುಮಂತ್ ಬಂದಿಲ್ಲ ಅಂತ ಹೇಳಿದಾಗ್ಲೇ ನಿಮಗೂ ಗೊತ್ತಾಗಿದ್ದು? ಹೌದೌದು, ಗೊತ್ತಾಗ್ತದೆ. ಅದೇ ಇಲ್ಲದ್ರೆ ಅದೇ ಹೊತ್ತಿಗೆ ಇಲ್ಲಿಗೆ ಮನೆಗೆ ತಲುಪ್ತಾ ಇದ್ದ ಒಬ್ಬ ಅವನು. ಅದೇ ಅವರೆಲ್ಲರೂ ಕೂಡ ಅವ್ರವ್ರ ಪಾಡಿಗೆ ಅವ್ರವ್ರ ಮನೆಗೆ ಹೋಗೋ ಟೈಮಿಗೆ ಅವ್ರು ಹೊರಟಾಗ ಸಹಜವಾಗಿ ಅವ್ರ ಮನೆ ತಲುಪಿದಾಗ ಇವನು ನಿಮ್ಮ ಮನೆ ತಲುಪಿರ್ತಿದ್ದ. ಸೊ ಅವ್ನು ಬಂದಿಲ್ಲ ಅಂತ ಏನು ಅವ್ರ ಜೊತೆ ಹೋಗಿಲ್ವಲ್ಲ ಸ್ನೇಹಿತರ ಜೊತೆಗೆ, ಅವ್ರ ಮನೆಗೆ ಹೋಗಿ ನಿಮಗೆ ಕಾಲ್ ಮಾಡಿ ಹೇಳಿದಾರೆ ಯಾಕೆ ಸುಮಂತ್ ಬಂದಿಲ್ಲ ಅಂತ ಕೇಳಿದಾರಲ್ವಾ? ಹಾಗಾದ್ರೆ ಆಗ್ಲೇ ನಿಮ್ಗೆ ಗೊತ್ತಾಗಿದ್ದು ಸುಮಂತ್ ಮನೆಯಿಂದ ಹೊರಟಿದ್ದಾನೆ, ಇವರಿದ್ರೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ, ಎಲ್ಲೋದ ಹಾಗಾದ್ರೆ ಅಂತ ಹುಡುಕಾಟ ಮಾಡೋದಕ್ಕೆ ಪ್ರಾರಂಭಿಸಿದಾಗ ಸೊ ರಕ್ತದ ಕಲಿ ಗೊತ್ತಾಗಿದೆ, ಬಾವಿ ಕಡೆಗೆ ಹೋಗಿರೋ ತರ ಭಾಸವಾಗಿದೆ. ಆಗ ನೀವು ನೋಡಿದಾಗ ಅನುಮಾನ ಬಂದಿದೆ, ಬಾವಿ ಇಲ್ಲಿಗೆ ಬಂದು ಸ್ಟಾಪ್ ಆಗಿದೆ, ಇಲ್ಲಿ ಏನಾದ್ರೂ ಆಗಿರ್ಬೋದಾ, ಯಾರಾದ್ರೂ ಏನಾದ್ರೂ ಮಾಡಿರ್ಬೋದಾ ಅಂತ. ಆಗ ಅನುಮಾನ ಬಂದಾಗ ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರು ಬಂದ ಮೇಲೆ ಎಲ್ಲ ನೋಡಿ ಬಾವಿಯಿಂದ ಮಗುವಿನ ಮೇಲೆ ತೆಗೆದ ಮೇಲೆನೆ ಅದು ಗೊತ್ತಾಗಿರೋದು ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋ ತರ. ಅಂದ್ರೆ ತಲೆಯಲ್ಲಿ ಗಾಯ ಇತ್ತು, ಬೇರೆ ಯಾವ ಎಲ್ಲಿಯೂ ಕೂಡ ಗಾಯ ಇಲ್ಲ, ತಲೆಯಲ್ಲಿ ಮಾತ್ರ ಗಾಯ ಇತ್ತು. ಯಾರೋ ಕೊಲೆ ಮಾಡಿಯೇ ಹಾಕಿದ್ದಾರೆ. ತುಂಬಾ ದೊಡ್ಡ ಗಾಯ ಇತ್ತಾ ಅಥವಾ ಚಿಕ್ಕದಾಗಿ? ಇಲ್ಲ ತುಂಬಾ ದೊಡ್ಡ ಗಾಯ ಇತ್ತು. ಇದು ಮೇಲೆ ಇದು ಹಿಂಬದಿಯಿಂದ ಎದುರಿನವರೆಗೆ ಗಾಯ ಇತ್ತು. ಆದ್ರೆ ಜೋರಾಗಿ ಹೊಡೆದಿದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತಾಗ. ಹೌದೌದು. ಪ್ರಜ್ಞೆ ತಪ್ಪು ಹೋಗಿದ್ದಾನೆ, ಅದಾದ ಬಳಿಕ ಬಾವಿಗೆ ಹಾಕಿರ್ಬೋದು ಅಥವಾ ಸತ್ತೋದ್ ಮೇಲೆನೆ ಬಾವಿಗೆ ಹಾಕಿರ್ಬೋದು ಅನ್ನೋ ತರ ಇದೆ. ಹೌದೌದು. ಪ್ರಜ್ಞೆ ಹೋದ ಮೇಲೆ ಬಾವಿಗೆ ಹಾಕಿದ್ರೆ ಅವನು ನೀರು ಕುಡಿಲಿಲ್ಲ. ನೀರು ಕುಡಿದಿರ್ಲಿಲ್ವಲ್ಲ? ನೀರು ಕುಡಿದಿಲ್ಲ. ಓಕೆ, ಹಾಗಾಗಿರುವಂತದ್ದು. ಸೊ ಒಟ್ಟು ಒಂದು ಎಲ್ಲ ಚೆನ್ನಾಗಿರುವಂತ ಮಗ, ಮನೆಯಲ್ಲೆಲ್ಲ ಆಗಿರ್ಬೋದು, ಸುತ್ತಮುತ್ತ ಅವ್ರ ಜೊತೆ ಎಲ್ಲರ ಜೊತೆ ಚೆನ್ನಾಗಿರುವಂತ ಮಗು ಅದು. ಓಕೆ ಓಕೆ, ಈಗ ಪೊಲೀಸರು ಇದಕ್ಕೆ ತನಿಖೆ ಆರಂಭಗೊಳಿಸಿದ್ದಾರೆ ಹಾಗಾದ್ರೆ? ಎಲ್ಲ ಪ್ರತಿಕ್ರಿಯೆ ನೀಡಿದ್ದಾರೆ ಚೆನ್ನಾಗಿ? 4 ತಂಡ ಕೂಡ ಇಲ್ಲೇನೆ ಇದ್ದಾರೆ.
ಒಳ್ಳೆ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ನ್ಯಾಯ ಕೊಡಿಸ್ಬೇಕು ಅಂತ ಆಟ ಹಿಡಿದು ಕೂತಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಮಗನಿಗೆ ಸಾವಿಗೆ ನ್ಯಾಯ ಸಿಗ್ಲಿ. ನಮ್ದು ಕೂಡ ಉದ್ದೇಶ ಅಷ್ಟೇ. ಏನಾಯ್ತು ಅನ್ನೋದು ಕೂಡ ಬೇಕಾಗತ್ತಲ್ವಾ. ಒಬ್ಬ ಮಗ ಅದರಲ್ಲೂ ಕೂಡ ತುಂಬಾ ದೊಡ್ಡ ವ್ಯಕ್ತಿ ಏನು ಅಲ್ಲ ಅಂತಂದ್ರೆ ಈಗಷ್ಟೇ ಬೆಳೀತಾ ಇರುವಂತ ಮಕ್ಕಳವರು. ಸೊ ಅವ್ರ ಮೇಲೆ ಈಗ ಬೇರೆ ಬೇರೆ ದೊಡ್ಡವರಾದ್ರೆ ಏನೋ ವೈಯಕ್ತಿಕ ಗಲಾಟೆ ಅಥವಾ ಇನ್ನೇನೋ ಆಗಿರಬಹುದು ಅಂತ ಏನೋ ಅನುಮಾನ ಪಡಬಹುದೇನೋ. ಬಟ್ ಇದು ಹಾಗಲ್ಲ. ಈಗಷ್ಟೇ 9ನೇ ಕ್ಲಾಸ್ ಯುವಕ ಅಂದ್ರೆ ಮಗು 9ನೇ ಕ್ಲಾಸ್ ಮಗುಗೆ ಈ ರೀತಿಯಾಗಿ ಒಂದು ಅನುಮಾನಾಸ್ಪದ ಸಾವು ಆದಾಗ ಏನು ಆಗಿರ್ಬೋದು ಅನ್ನೋ ಪ್ರಶ್ನೆ ಕಾಡುತ್ತೆ. ಅದರಲ್ಲೂ ಕೂಡ ಯಾರು ಕೂಡ ಶತ್ರು ಅಂತದಾಗ್ಲಿ ಏನು ಇಲ್ಲ. ತನ್ನ ಪಾಡಿಗೆ ತಾನಿದ್ದಂತ ವ್ಯಕ್ತಿ ಆತ ಮಗು. ಸೊ ಇಲ್ಲಿ ಅದೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರು ನಾವು ಅದೇ ನಿಮಗೆ ಇನ್ನೊಂದು ಪ್ರಶ್ನೆ ಏನಕ್ಕೆ ಕಳ್ಳರದು ಆ ಥರದ್ದು ಏನಾದ್ರು ಕಾಟ ಇದೆಯಾ ಅಂತ ಕೇಳಿದ್ರೆ ಅದೇ ಉದ್ದೇಶಕ್ಕಾಗಿ. ಯಾಕೆಂತಂದ್ರೆ ಅವನ ಪಾಡಿಗೆ ಹೋಗಿ ಬರ್ತಾ ಇದ್ದಾನೆ. ಮೇಲ್ನೋಟಕ್ಕೆ ಅವನ ಜೊತೆ ಬೇರೆ ಯಾರ್ದು ವೈಮನಸ್ಸು ಕೂಡ ಇಲ್ಲ. ಎಲ್ಲ ಸ್ನೇಹಿತರು, ಚಿಕ್ಕ ವಯಸ್ಸಿನವರು. ಅವರೆಲ್ಲ ಮಾಡೋದಕ್ಕೆ ಸಾಧ್ಯನಂತ ಒಂದು ಪ್ರಶ್ನೆ. ಜೊತೆಗೆ ಯಾರಾದ್ರೂ ಕದಿಯೋಕ್ ಬಂದಂತ ಸಂದರ್ಭದಲ್ಲಿ ಇವನೇನಾದ್ರೂ ನೋಡಿದ್ರೆ ಅವರು ಭಯಗೊಂಡು ಏನಾದ್ರೂ ಮಾಡಿದ್ರ ಅನ್ನೋ ಉದ್ದೇಶಕ್ಕಾಗಿನೇ ಆ ಥರದ್ದು ಏನಾದ್ರೂ ವಾತಾವರಣದಲ್ಲಿ ಇತ್ತ ಅಂತ ಕೇಳಿರುವಂತದ್ದು. ಅಂದ್ರೆ ಕಳ್ಳರದ್ದು ಏನಾದ್ರೂ ಈ ಥರದ್ದು ಏನಿಲ್ಲಲ್ಲ. ಚಿರತೆ ಆ ಥರದ್ದು ಏನು ಆ ಒಂದು ಪ್ರದೇಶದಲ್ಲಿ ಓಡಾಟ ಏನಿಲ್ಲಲ್ಲ. ಇಲ್ಲ, ಪ್ರಾಣಿಗಳಾಗಿದ್ರೆ ಪ್ರಾಣಿಗಳೇನಾದ್ರೂ ಅಟ್ಯಾಕ್ ಮಾಡಿದ್ರೆ ಬಾವಿಗೆ ಹೋಗುವಂತ ಸಾಧ್ಯತೆ ಇರ್ತಿರ್ಲಿಲ್ಲ. ಪ್ರಾಣಿಗಳಾದ್ರೆ ಬೇರೆ ಬಾವಿಗೆ ಹೋಗೋ ಚಾನ್ಸ್ ಇಲ್ಲ. ಇಲ್ಲ ಕರೆಕ್ಟ್. ಗಾಯ ಕೂಡ ಇರ್ಬೇಕಿತ್ತು. ತಲೆಗೆ ಮಾತ್ರ ಗಾಯ ಆಗಿದೆ ಅಂದಾಗ ಯಾರೋ ಮನುಷ್ಯರೇ ಮಾಡಿರುವಂತ ಘಟನೆ ಮೇಲ್ನೋಟಕ್ಕೆ ಕಾಣಿಸೋದು. ಸ್ನೇಹಿತರೆ, ಇದೀಗ ನೀವು ಸುಮಂತ್ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಒಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆ ಒಂದು ಮಾಹಿತಿ ಆ ದಿನ ಏನೇನೆಲ್ಲ ಆಗಿತ್ತು ಎಂಬುದರ ಕುರಿತಾಗಿ ಇತ್ತು. ಈಗ ಸುಮಂತ್ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಮಾತನಾಡಿರ್ತಕ್ಕಂಥ ವಿಷಯದ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿ ಕೂಡ ತಲುಪಿದೆ ಅಂತ ಅಂದ್ಕೊಳ್ತೀನಿ. ಸೊ ಅಸಲಿಗೆ ಆ ದಿನ ನಡೆದಿರ್ತಕ್ಕಂಥ ವಿಚಾರ ಅದು. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಜೊತೆಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ.